ಮೇಲಿಂದ ಮೇಲೆ ಸ್ಲೀಪರ್ ಬಸ್ಗಳ ಬೆಂಕಿ ಅವಘಡ ಹೆಚ್ಚಾಗ್ತಾ ಇದೆ. ಚಿತ್ರದುರ್ಗ ಪ್ರಕರಣ ಹಸಿಯಾಗಿರುವಾಗಲೇ ಶಿವಮೊಗ್ಗದಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಬಸ್ ಹೊತ್ತಿ ಉರಿತಾ ಇದ್ದಂತೆ ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಸ್ಲೀಪರ್ ಕೋಚ್ ಬಸ್ ಬೆಂಕಿಯ ಕೆನ್ನಾಲಿಗೆಗೆ ಭಸ್ಮ. ಪ್ರಯಾಣಿಕರ ಸಮಯ ಪ್ರಜ್ಞೆ ಉಳಿಯಿತು 40 ಜೀವ. ಇತ್ತೀಚೆಗೆ ಸ್ಲೀಪರ್ ಬಸ್ ಅಂದ್ರೆ ಸಾಕು ಜನ ಭಯ ಪಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಮೇಲಿಂದ ಮೇಲೆ ಆಗ್ತಿರೋ ಬೆಂಕಿ ಅವಘಡಗಳು ಪ್ರಯಾಣಿಕರ ನಿದ್ದೆಗೆಡಿಸುವಂತೆ ಮಾಡ್ತಿವೆ. ಸ್ಲೀಪರ್ ಬಸ್ನಲ್ಲಿ ಓಡಾಡೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಯಾಕಂದ್ರೆ ಕೆಲ ದಿನಗಳ ಹಿಂದಷ್ಟೇ ಚಿತ್ರದುರ್ಗದಲ್ಲಿ ನಡೆಯಬಾರದ ಘಟನೆ ನಡೆದಿತ್ತು. ಬಸ್ನಲ್ಲಿದ್ದ 7 ಮಂದಿ ಪ್ರಯಾಣಿಕರು ನೋಡ್ತಿದ್ದಂತೆ ಬೆಂದು ಹೋಗಿದ್ರು. ಅದರ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲೂ ಬಸ್ಗೆ ಬೆಂಕಿ ಬಿದ್ದು 20 ಮಂದಿ ಸಜೀವ ದಹನವಾಗಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದು ಹೋಗಿದೆ. ಆದರೆ ಈ ಬಾರಿ ದೇವರು ದೊಡ್ಡವನು. ಬಸ್ನಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟವರು ಸಾವನ್ನೇ ಗೆದ್ದು ಬಂದಿದ್ದಾರೆ. ಕತ್ತಲ ರಾತ್ರಿ, ಸುತ್ತ ಕಾಡು ಪ್ರದೇಶ. ನಿನ್ನೆ ರಾತ್ರಿ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ನ ಬಸ್ ಹೊಸನಗರದಿಂದ ಹೊರಟಿತ್ತು. 40 ಪ್ರಯಾಣಿಕರು ಸ್ಲೀಪರ್ ಬಸ್ನಲ್ಲಿ ಸಂಚಾರ ಶುರು ಮಾಡಿದ್ರು. ಜಸ್ಟ್ 30 ಕಿಲೋಮೀಟರ್ ದೂರ ಬರ್ತಿದ್ದಂತೆ ಬಸ್ನ ಇಂಜಿನ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಇದನ್ನ ಗಮನಿಸಿದ ಕ್ಲೀನರ್ ಚಾಲಕನಿಗೆ ಹೇಳಿದ್ದಾನೆ. ಆಗ್ಲೇ ಎಚ್ಚೆತ್ತಿದ್ರೆ ಬಸ್ಗೆ ಬೆಂಕಿ ಬೀಳ್ತಿರ್ಲಿಲ್ಲ. ಆದ್ರೆ ನಿರ್ಲಕ್ಷ್ಯ ಮಾಡಿದ್ದ ಡ್ರೈವರ್ ಇದೇನು ಮೇಜರ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ ಬಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾನೆ. ಸ್ವಲ್ಪ ದೂರ ಹೋಗ್ತಿದ್ದಂತೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ವಾಹನ ಚಾಲಕರ ಹತ್ರ ಬೆಂಕಿ ಕಾಣಿಸಿಕೊಂಡ ಸಂದರ್ಭದಲ್ಲಿ ಆ ಚಾಲಕರು ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಅವರೊಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ತಕ್ಷಣ ಆ ಕ್ಷಣದಲ್ಲಿ ಗಾಡಿಯನ್ನ ಸೈಡಿಗೆ ಹಾಕ್ಬಿಟ್ಟು 2 ಬಾಗಿಲುಗಳನ್ನು ಓಪನ್ ಮಾಡಿ ಯಾವುದೇ ಪ್ರಯಾಣಿಕರಿಗೆ ತೊಂದರೆ ಆಗಿರದಂತೆ ನೋಡಿಕೊಂಡು ಈ ನಡೆದಂತ ಘಟನೆಯಲ್ಲಿ ಅವರು ಸಾಕಷ್ಟು ಜನರನ್ನ ಬಚಾವ್ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಬಸ್ನೊಳಗಿದ್ದ ಪ್ರಯಾಣಿಕರಿಗೆ ಸಣ್ಣದೊಂದು ಸುಳಿವಿರಲಿಲ್ಲ. ಬಸ್ ನಿಟ್ಟೂರಿನಿಂದ ಅರಸಾಳು ಬಳಿ ಬರ್ತಿದ್ದಂತೆ ದಟ್ಟ ಹೊಗೆ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಒಮ್ಮೆಲೆ ಬೆಚ್ಚಿ ಬಿದ್ದ ಪ್ರಯಾಣಿಕರು ಚೀರಾಡೋದಕ್ಕೆ ಶುರು ಮಾಡಿದ್ದಾರೆ. ಬಸ್ ಕಂಟ್ರೋಲ್ ತಪ್ಪಿದ್ದಂತೆ ಚಾಲಕ ಮರಕ್ಕೆ ಡಿಕ್ಕಿ ಹೊಡೆಸಿದ್ದಾನೆ. ಈ ವೇಳೆ ಜೀವ ಉಳಿದ್ರೆ ಸಾಕು ಅಂತ ಎಮರ್ಜೆನ್ಸಿ ಡೋರ್ ಹಾಗೂ ಕಿಟಕಿಯಿಂದ ಜಿಗಿದು ಎಲ್ಲರೂ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಇದಾದ ಸ್ವಲ್ಪ ಹೊತ್ತಿಗೆ ಇಡೀ ಬಸ್ಸೇ ಹೊತ್ತಿ ಉರಿದಿದೆ. 6-7 ಜನರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಬಿಟ್ರೆ ಉಳಿದವರೆಲ್ಲ ಸೇಫ್ ಆಗಿದ್ದಾರೆ. ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಕೇಸ್ ದಾಖಲಿಸಿದ್ದಾರೆ. ಈ ವಿಚಾರವಾಗಿ ನಾವು ಆಲ್ರೆಡಿ ಒಂದು FIR ಅನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದೆ. ಆಮೇಲೆ ಫೈರು ಬಂದಿರೋದ್ರಿಂದ ಒಂದು ನಮ್ಮ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗು ಮತ್ತು ಮೇಜರ್ ಆ್ಯಂಡ್ ಮೈನರ್ ಇಂಜುರೀಸ್ದು ಒಂದು FIR ಅನ್ನು ದಾಖಲು ಮಾಡಿಕೊಂಡು ನಮ್ಮ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆ ತನಿಖೆಯನ್ನು ನಾವು ತೊಗೊಂಡಿದ್ದೀವಿ. ಬರುವ ದಿನಗಳಲ್ಲಿ ಬೇರೆ ಏನಾದರೂ ಅಂಶ ಕಂಡು ಬಂದರೆ ನಾವು RTO ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಕೇಳ್ಕೊಂಡಿದ್ದೀವಿ. ಅದರಲ್ಲಿ ಏನು ಬಂದು ಬರುತ್ತೋ ನಮ್ಮ ಇನ್ವೆಸ್ಟಿಗೇಷನ್ನ ಅದೇ ರೀತಿಯಲ್ಲಿ ಮುಂದುವರಿಸ್ತೀವಿ. ಒಟ್ನಲ್ಲಿ ಸ್ಲೀಪರ್ ಕೋಚ್ ಬಸ್ಗಳು ಅಂದರೆ ಜನರು ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಬಸ್ ಮಾಲೀಕರು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.